ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಹನುಮ ಜಯಂತಿಯ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹನುಮ ಜಯಂತಿಯನ್ನು ಭಾರತದಾದ್ಯಂತ ಮತ್ತು ಪ್ರಪಂಚದಾದ್ಯಂತವಿರುವ ಹಿಂದೂ ಸಮುದಾಯಗಳಿರುವ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹನುಮಂತನು ರಾಮನ ಪರಮ ಭಕ್ತನಾಗಿದ್ದನು. ರಾಮಾಯಣದಲ್ಲಿ ಹನುಮಂತನು ಸೀತೆಯನ್ನು ರಕ್ಷಿಸಲು ಮತ್ತು ರಾವಣನ ವಿರುದ್ಧದ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದನು. ಹನುಮಂತನ ಶಕ್ತಿ ಮತ್ತು ಧೈರ್ಯವು ರಾಮನ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಹನುಮಂತನ ತಂದೆ ಕೇಸರಿ ಮತ್ತು ತಾಯಿ ಅಂಜನಾ ದೇವಿಯು ವಾನರ ರಾಜ ಕೇಸರಿಯ ಪತ್ನಿ. ಹನುಮಂತನು ವಾಯುದೇವನಿಂದ ಆಶೀರ್ವದಿಸಲ್ಪಟ್ಟವನು. ಹನುಮಂತನಿಗೆ ಮಕರಧ್ವಜನೆಂಬ ಮಗನಿದ್ದನು. ಹನುಮಂತನು ಬ್ರಹ್ಮಚಾರಿಯಾಗಿದ್ದರಿಂದ ಮಕರಧ್ವಜನ ಜನನದ ಬಗ್ಗೆ ಹಲವಾರು ಕಥೆಗಳಿವೆ. ಹನುಮಂತನ ಜನ್ಮದ ಬಗ್ಗೆ ಒಂದು ಕಥೆ ಇದೆ. ಅಂಜನಾ ದೇವಿಯು ಶಿವನ ಆಶೀರ್ವಾದಕ್ಕಾಗಿ ತಪಸ್ಸು ಮಾಡುತ್ತಿದ್ದಳು. ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ವಾಯುದೇವನ ಮೂಲಕ ಆಕೆಗೆ ಪ್ರಸಾದವನ್ನು ನೀಡಿದನು. ಆ ಪ್ರಸಾದವನ್ನು ಸೇವಿಸಿದ ಅಂಜನಾ ದೇವಿಯು ಹನುಮಂತನಿಗೆ ಜನ್ಮ ನೀಡಿದಳು. ಹನುಮಂತನು ಬ್ರಹ್ಮಚಾರಿಯಾಗಿದ್ದರಿಂದ ಮಕರಧ್ವಜನ ಜನನದ ಬಗ್ಗೆ ಹಲವಾರು ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ರಾಮರಾವಣನ ಯುದ್ಧದ ಸಮಯದಲ್ಲಿ ಹನುಮಂತನು ತನ್ನ ಬಾಲದಿಂದ ಲಂಕೆಯನ್ನು ಸುಟ್ಟನು. ಆ ಸಮಯದಲ್ಲಿ ಅವನ ಬೆವರಿನ ಹನಿ ಒಂದು ಸಮುದ್ರಕ್ಕೆ ಬಿತ್ತು. ಆ ಬೆವರಿನ ಹನಿಯಿಂದ ಮಕರಧ್ವಜನು ಜನಿಸಿದನು. ಮಕರಧ್ವಜನು ಪಾತಾಳದ ಅಧಿಪತಿಯಾದ ಅಹಿಲ ರಾವಣನಿಂದ ಬೆಳೆಸಲ್ಪಟ್ಟನು. ರಾಮರಾವಣನ ಯುದ್ಧದ ಸಮಯದಲ್ಲಿ ಅಹಿಲ ರಾವಣನು ರಾಮನನ್ನು ಸೋಲಿಸಲು ಪ್ರಯತ್ನಿಸಿದನು. ಆದರೆ ಹನುಮಂತನು ಅಹಿಲ ರಾವಣನನ್ನು ಸೋಲಿಸಿ ರಾಮನನ್ನು ರಕ್ಷಿಸಿದನು. ನಂತರ ಹನುಮಂತನು ಮಕರಧ್ವಜನನ್ನು ತನ್ನ ಮಗನಂತೆ ಸ್ವೀಕರಿಸಿದನು. ಹನುಮ ಜಯಂತಿಯಂದು ಭಕ್ತರು ಹನುಮಂತನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಹನುಮಂತನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಗಳು, ಹೋಮಗಳು ಮತ್ತು ಭಜನೆಗಳನ್ನು ಮಾಡುತ್ತಾರೆ. ಹನುಮಂತನು ಶಕ್ತಿ, ಭಕ್ತಿ ಮತ್ತು ನಿಷ್ಠೆಯ ಸಂಕೇತ. ಆತನ ಆಶೀರ್ವಾದವನ್ನು ಪಡೆಯಲು ಮತ್ತು ಕಷ್ಟಗಳನ್ನು ನಿವಾರಿಸಲು ಭಕ್ತರು ಈ ದಿನ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹನುಮ ಜಯಂತಿಯಂದು ಭಕ್ತರು ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ ಮತ್ತು ಹನುಮಂತನಿಗೆ ಅರ್ಪಿಸುತ್ತಾರೆ. ಕೆಲವು ಜನಪ್ರಿಯ ಸಿಹಿ ತಿಂಡಿಗಳಲ್ಲಿ ಲಡ್ಡು, ಪಂಚಾಮೃತ ಮತ್ತು ಪಾಯಸ ಸೇರಿವೆ. ಹನುಮ ಜಯಂತಿಯಂದು ಹನುಮಂತನ ಕಥೆಗಳನ್ನು ಕೇಳುವ ಮತ್ತು ಹೇಳುವ ಸಂಪ್ರದಾಯವಿದೆ. ರಾಮಾಯಣದಲ್ಲಿ ಹನುಮಂತನ ಪಾತ್ರವನ್ನು ಸ್ಮರಿಸಲಾಗುತ್ತದೆ. ಹನುಮ ಜಯಂತಿ ಒಂದು ವಿಶೇಷ ಹಬ್ಬವಾಗಿದ್ದು ಭಕ್ತರು ಹನುಮಂತಗೆ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಮತ್ತು ಆತನ ಆಶೀರ್ವಾದ ಪಡೆಯುತ್ತಾರೆ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಲಾದ ಒಗಟು ಹೀಗಿತ್ತು: ಕೈಯಲ್ಲಿದ್ದರೆ ಹಿಡಿಯಲಾಗದು, ಆದರೆ ಬಾಯಿಯಿಂದ ಹೇಳಬಹುದು. ಅದೇನು? ಸರಿಯಾದ ಉತ್ತರ ಮಾತು. ಸರಿಯಾದ ಉತ್ತರ ನೀಡಿದವರು ಜ್ಯೋತಿ ಎಸ್ ಕಾಂಚನ್, ಮಹೇಶ್ ಪಿ ರಾನಾನಿ ಮತ್ತು ಅಮ್ಜದ್ ಡೆಲ್ವಿ. ಇಂದಿನ ಒಗಟು ಹೀಗಿದೆ: ನಾನು ಬೆಳಿಗ್ಗೆ 4 ಕಾಲುಗಳ ಮೇಲೆ ನಡೆಯುತ್ತೇನೆ, ಮಧ್ಯಾಹ್ನ 2 ಕಾಲುಗಳ ಮೇಲೆ ನಡೆಯುತ್ತೇನೆ ಮತ್ತು ಸಂಜೆ ಊರುಗೋಲಿನ ಸಹಾಯದಿಂದ 3 ಕಾಲುಗಳ ಮೇಲೆ ನಡೆಯುತ್ತೇನೆ. ನಾನು ಏನು? ಮತ್ತೊಮ್ಮೆ, ನಾನು ಬೆಳಿಗ್ಗೆ 4 ಕಾಲುಗಳ ಮೇಲೆ ನಡೆಯುತ್ತೇನೆ, ಮಧ್ಯಾಹ್ನ 2 ಕಾಲುಗಳ ಮೇಲೆ ನಡೆಯುತ್ತೇನೆ ಮತ್ತು ಸಂಜೆ ಊರುಗೋಲಿನ ಸಹಾಯದಿಂದ 3 ಕಾಲುಗಳ ಮೇಲೆ ನಡೆಯುತ್ತೇನೆ. ನಾನು ಏನು? ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.
ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.